ನಮಸ್ಕಾರ ಪ್ರಿಯ ವೀಕ್ಷಕರೇ, ಯುವ ಜಾಗೃತಿ ನ್ಯೂಸ್ಗೆ ಸ್ವಾಗತ. ನಾನು ಉದಯ್ ತೋಟದ್. ಇವತ್ತು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಮೈನಹಳ್ಳಿ ಗ್ರಾಮದಲ್ಲಿ ಶಿವಶರಣಿ ಬುಡ್ಡಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇಲ್ಲಿನ ಗ್ರಾಮಸ್ಥರನ್ನು ನಾವು ನೇರವಾಗಿ ಪ್ರಶ್ನೆ ಮಾಡೋಣ. ಇದರ ಬ್ಲಡ್ ಕೊಟ್ಟಿದ್ದಾರೆ, ಅವರನ್ನೇ ನಾವು ಕೇಳೋಣ. ಇಲ್ಲಿ ಗ್ರಾಮಸ್ಥರದೇ ಸರ್, ನನ್ನ ಹೆಸರು ಭೋಜಪ್ಪ ಹಳ್ಳಿ ಅಂತೇಳಿ ಈ ಗ್ರಾಮದವರು. ಈ ಸುಮಾರು 3-4 ವರ್ಷದಿಂದ ಈ ರಕ್ತದಾನ ಶಿಬಿರವನ್ನು ನಮ್ಮ ಗ್ರಾಮದಲ್ಲಿರುವಂಥ ಡಾಕ್ಟರ್ ಶ್ರೀನಿವಾಸ್ ಹೆಟ್ಟಿ ಅವರು ಭಾಳ ಉತ್ಸುಕತೆಯಿಂದ ಮತ್ತು ಅವ್ರ ತಂಡ ಜೊತೆಗೆ ಆರೋಗ್ಯ ಇಲಾಖೆಯ ತಂಡದವರು ಭಾಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ನಮ್ಮ ಗ್ರಾಮದಿಂದ ಆದಷ್ಟು ಎಷ್ಟು ಜನ ರಕ್ತದಾನ ಮಾಡೋದಕ್ಕಿಂತ ಎಷ್ಟು ಜೀವ ಉಳಿಸುವುದು ಮುಖ್ಯ ಅನ್ನೋದು ಒಂದು ಉದ್ದೇಶದಿಂದ ನಮ್ಮ ಗ್ರಾಮದ ಯುವಕರು, ಹೆಣ್ಣು ಮಕ್ಕಳು, ಒಂದು ಭಾಳ ವಯಸ್ಸಾದರೂ ಕೂಡ ಈ ರಕ್ತದಾನ ಮಾಡ್ತಾಯಿದ್ದಾರೆ. ಈ ಕಾರ್ಯ ಬಹಳ ಸುತ್ತಾದಂಥ ಕಾರ್ಯ. ಜೊತೆಗೆ ನಾವು ಮನವಿ ಮಾಡ್ತಾಯಿದ್ದೇವೆ, ಪ್ರತಿಯೊಂದು ಗ್ರಾಮದಲ್ಲಿಯೂ ಇಂತಹ ಕಾರ್ಯಕ್ರಮಗಳು ನಡೆದರೆ ನಮ್ಮ ಈ ರಕ್ತದಾನ ಶಿಬಿರ ಯಶಸ್ವಿಯಾಗುತ್ತೆ ಅಂತ ಹೇಳುತ್ತಾ, ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿರುವಂಥ ಶ್ರೀನಿವಾಸ್ ಹೆಟ್ಟಿ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಅವರ ತಂಡಕ್ಕೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳ ಜಿಲ್ಲಾ ಇವರಿಗೂ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಮತ್ತು ನಮ್ಮ ಗ್ರಾಮದ ಯುವಕ ಮಿತ್ರರಿಗೂ, ವಿಶೇಷವಾಗಿ ನಮ್ಮ ನ್ಯೂಸ್ ಪತ್ರಿಕೆ ಈ ವರದಿಗಾರ ಅಂತ ನಮ್ಮ ಗ್ರಾಮದಂಥ ಉದಯ್ ತೊಡೋದ್ರೂ ಕೂಡ ನಾವು ಅಭಿನಂದನೆ ಸಲ್ಲಿಸುತ್ತಾ, ಮತ್ತು ಇನ್ನು ಏನಾದರೂ ವಿಶೇಷ ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಭಾಳ ಈಗ ವರದಿಗಾರರಿದ್ದಾರೆ. ಇದೇ ಶ್ರೀನಿವಾಸ್ ಹೆಟ್ಟಿ ಅಂತೇಳಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅವರು ಇದ್ದಾರೆ. ನಮ್ಮ ಗ್ರಾಮದವರು ಭಾಳ ಜನ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಬ್ಲಡ್ ಡೊನೇಟ್ ಮಾಡಿರಿ, ನಾವು ಮಾಡ್ತಾ ಇದ್ದೀವಿ, ನೀವು ಮಾಡಿರಿ. ರಕ್ತದಾನ ಮಾಡಿ ಜೀವ ಉಳಿಸಿ. ಸಣ್ಣ ನೀವು ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಿ. ಪ್ರತಿ ವರ್ಷ ಬುಡ್ಡಮ್ಮ ಜಾತ್ರೆಯ ನಿಮಿತ್ತವಾಗಿ ನೆರವೇರಿಸಿ ಪ್ರಪ್ರಥಮ ಬಾರಿಗೆ ನಾನು ಶಿವಶರಣಿ ಬುಡ್ಡಮ್ಮ ದೇವಿ ದೇವಸ್ಥಾನ ಸಮಿತಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಯಾಕಂದರೆ ನಿರಂತರವಾಗಿ 3-4 ವರ್ಷಗಳಿಂದ ಇಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ. ಇವತ್ತು ಎಷ್ಟು ಅವಶ್ಯಕತೆ ಇದೆ ಅಂದರೆ ರಕ್ತದ ಅವಶ್ಯಕತೆ ಸಾಕಷ್ಟು ನಮ್ಮಲ್ಲಿ ಏನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇದರಲ್ಲಿ ಜಾಗೃತಿ ಕಡಿಮೆ ಇತ್ತು. ಈ ಪ್ರತಿ ಹಳ್ಳಿಯಲ್ಲೂ ಕೂಡ ಈ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು ನಮಗೆ ಈ ಮೈನಹಳ್ಳಿ ಗ್ರಾಮದ ವತಿಯಿಂದನೇ ಇವತ್ತು 3 ವರ್ಷದಲ್ಲಿ 150ಕ್ಕಿಂತ ಹೆಚ್ಚು ರಕ್ತದಾನವನ್ನು ಇಲ್ಲಿ ನಮ್ಮ ಯುವಕರು ಮಾಡಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ಭಾರತೀಯ ರೆಡ್ ಕ್ರಾಸ್ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇಷ್ಟಪಡ್ತೀನಿ. ಇವತ್ತು ರಕ್ತದಾನ ಮಾಡೋದ್ರಿಂದ ಬ್ಲಡ್ ಇದು ಏನು ನಮಗೆ ಹಾರ್ಟ್ ಅಟ್ಯಾಕ್ ಆಗಲಿ ಅದರ ಹಾರ್ಟ್ ಅಟ್ಯಾಕ್ ಆಗೋಂಥ ಪ್ರಮಾಣ ಕಡಿಮೆ ಇರ್ತದೆ. ಒಂದು ಎರಡನೇದು BP ಮತ್ತು ಶುಗರ್ ಲೆವೆಲ್ ಒಂದು ಕಡಿಮೆ ಮಾಡೋಂಥ ಶಕ್ತಿ ಇರ್ತದೆ. ಜೊತೆಗೆ ಅದು ಏನು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ಅವರ ಬ್ಲಡ್ ಪ್ಯೂರಿಫೈ ಇದು ಆ್ಯಕ್ಚುಲಿ ಈಗ ಹೆಂಗೆ ಯಾವ ಥರ ರೀಸೈಕ್ಲಿಂಗ್ ಆಗುತ್ತಲ್ಲ ಆ ಥರ ಅವ್ರಿಗೆ ಇನ್ನೂ ಅನೇಕ ಕಾಯಿಲೆಗಳು ಅದರಲ್ಲಿ ಸ್ಕಿನ್ ಡಿಸೀಸ್ ಆಗಲಿ ಕೆಲವೊಂದು ಡಿಸೀಸ್ಗಳು ಬರುವಂಥ ಮುಂಜಾಗ್ರತವಾಗಿ ಅದು ಕಡಿಮೆ ಆಗ್ತವೆ ಬರೋಂಥದ್ದು. ಸುಮಾರು ಈ ವರ್ಷ 46 ಜನ ರಕ್ತದಾನ ಮಾಡಿದ್ದಾರೆ. ಲಾಸ್ಟ್ ಇಯರ್ 48 ಜನ ಮಾಡಿದರು. ಹಿಂದೆ ಇಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದ್ದಾಗ ಮಾಡಿದರು. ಸುಮಾರು 150ಕ್ಕಿಂತ ಹೆಚ್ಚು ಜನ ನಮ್ಮೂರಿಂದನೇ ಮೈನಹಳ್ಳಿ ಗ್ರಾಮದಿಂದನೇ ಮಾಡಿದ್ದಾರೆ. ಅವರಿಗೆ ನನಗೆ ರಕ್ತದಾನಿಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳಲು ಇಷ್ಟಪಡ್ತೇನೆ. ಅಲ್ಲ, ನಿರಂತರವಾಗಿ ಯುವಕರು ಈ ರಕ್ತದಾನ ಮಾಡೋ ಮುಖಾಂತರ ಅವರು ಕೊಡೋದ್ರಿಂದ ಒಬ್ಬರು ರಕ್ತದಾನ ಮಾಡೋದ್ರಿಂದ ಸುಮಾರು 4 ಜೀವಗಳು ಉಳಿತವೆ. ಅವರಿಗೆ ಇವತ್ತು ಏನಾದರೂ ಪುಣ್ಯ ಕೆಲಸ ಆಗ್ಬಿತ್ತಂದ್ರೆ ಅದು ರಕ್ತದಾನ ಮುಖಾಂತರ ಅವ್ರಿಗೆ ಇವತ್ತು ಏನಾದರೂ ಬೇರೆ ಯಾವ ರೀತಿಯಿಂದ ಸಹಾಯ ಮಾಡಿದ್ರು ಸಹಿತ ಅವ್ರಿಗೇನು ಪುಣ್ಯ ಬರ್ತೋ ಗೊತ್ತಿಲ್ಲ. ಇವತ್ತು ರಕ್ತದಾನ ಮಾಡಿದರೆ ಇವತ್ತು 3 ಜೀವಗಳು ಅವರಿಂದ ಬದುಕ್ತವೆ. ಹಿಂಗಾಗಿ 3 ಜೀವ ಉಳಿಸುವಂಥ ಶಕ್ತಿ ಅವ್ರ ಹತ್ರ ಇರ್ತದೆ. ಆ ರಕ್ತದಾನಿಗಳಿಗೆ ಅವರು ನಿರಂತರವಾಗಿ ಇದೇ ಥರ ರಕ್ತದಾನ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ. ಇವತ್ತು ನಮ್ಮ ಊರಲ್ಲಿ ಅತ್ಯಂತ ಶ್ಲಾಘನೀಯ ಈ ರಕ್ತದಾನ ಶಿಬಿರವನ್ನು ನಮ್ಮ ಹೆಟ್ಟಿ ಶ್ರೀನಿವಾಸ್ ಡಾಕ್ಟರ್ ಅವರಿಂದ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ. ಯಾಕಂದರೆ ರಕ್ತದ ಯಾವ ರೀತಿ ನಾವು ರಕ್ತ ಭಂಡಾರಕ್ಕೆ ಕಲೆ ಕೊಡ್ತೀವಿ, ಆ ಒಂದು ರಕ್ತವನ್ನು ಕೊಡುವಂಥ ಯುವಕರು ಎಲ್ಲರೂ, ಹೆಣ್ಣು ಮಕ್ಕಳು, ರೈತರು ಎಲ್ಲರೂ ನಾವು ಮುಂದಾಗಬೇಕಾಗುತ್ತೆ. ರಕ್ತದಿಂದ ಒಂದು ಜೀವ ಉಳಿಸಲಿಕ್ಕೆ ನಮ್ಮ ರಕ್ತ ಎಷ್ಟು
ಅವಶ್ಯಕತೆ ಇದೆ ಅಂದರೆ ಅದು ನಾವು ಹಾಸ್ಪಿಟ್ಲಲ್ಲಿ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಯಾಕಂದರೆ ಕೆಲವು ಹಳ್ಳಿಯಲ್ಲಿ ಈ ರಕ್ತದಾನ ಅಂದರೆ ಏನು ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ಯಾಕಂದರೆ ನಾನು ಬೆಳಗ್ಗೆ ಆ ಸನ್ನಿವೇಶನ ನಾನು ಕಂಡಿದ್ದೇನೆ ನನ್ನ ಮನಸ್ಸಿನಲ್ಲಿ. ಯಾಕಂದರೆ ನಮ್ಮೂರಲ್ಲೇ ರಕ್ತದಾನ ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಜ್ಞಾನವನ್ನು ಇನ್ನೂ ಎಲ್ಲರಿಗೂ ಬಂದಿಲ್ಲ. ಆ ಬುಡ್ಡಮ್ಮ ತಾಯಿ ಶಕ್ತಿ ಇನ್ನೂ ನಮ್ಮೂರಕ್ಕೆ ಕೊಡಲಿ. ನಮ್ಮೂರಿನ ಎಲ್ಲ ಡಾಕ್ಟರ್ಸು, ಆಮೇಲೆ MBBS ಡಾಕ್ಟರ್ಸು, ನಮ್ಮ ಭೋಜಪ್ಪಹಳ್ಳಿಯವರ ಮಗನು ಅವನು ಈ ಸದ್ಯ MBBS ಮುಗಿಸಿ ಬಂದಿದ್ದಾನೆ. ಆ ಬುಡ್ಡಮ್ಮ ಶಕ್ತಿಯಿಂದ ನಮ್ಮೂರಲ್ಲಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಶಾಸಕರಾಗುವ ಮುಂದೆ ವ್ಯಕ್ತಿಗಳಿದ್ದಾರೆ. ಅಂಥ ಒಂದು ಶಕ್ತಿ ನಮ್ಮ ಗ್ರಾಮಕ್ಕೆ ಬುಡ್ಡಮ್ಮ ತಾಯಿಯಿಂದ ನಾವು ಇದ್ದೇವೆ ಅಂತ ಹೇಳಿ ನಾನು ಬಯಸ್ತೇನೆ. ರಕ್ತದಾನ ಮಾಡೋದು ಶ್ರೇಷ್ಠ ದಾನ. ಅದೇ ಕಾರಣಕ್ಕಾಗಿ ರಕ್ತದಾನ ಮಾಡೋದು ಶ್ರೇಷ್ಠ ದಾನ. ಎಲ್ಲರೂ ಕೂಡ ರಕ್ತದಾನ ಮಾಡುವಂಥದ್ದು ಉದ್ದೇಶವಾಗಿದೆ. ಯಾಕೆಂದರೆ ಇಂಥ ನಮ್ಮ ಊರಿನಲ್ಲಿ ಬುಡ್ಡಮ್ಮ ದೇವಿ ಜಾತ್ರೆಯಲ್ಲಿ ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡೋದು ಅವಶ್ಯಕತೆ ಯುವಕರು ಮತ್ತು ಮುಂದಿನ ಪೀಳಿಗೆಗೂ ಅವಶ್ಯಕತೆಯಾಗಿದೆ. ರಕ್ತದಾನದ ಎಷ್ಟು ಅವಶ್ಯಕತೆ ಇದೆ ಅಂದರೆ ಅದು ಭಯಂಕರವಾದ ಅವಶ್ಯಕತೆ ಇದೆ. ಪ್ರತಿಯೊಬ್ಬರು ರಕ್ತದಾನ ಮಾಡುವಂಥಲ್ಲಿ ನಾವು ಇಲ್ಲಿ ಕೇಳ್ಕೊಳ್ತೇವೆ.